ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಇದೀಗ ಆಗಸ್ಟ್ 15ರಿಂದ ತನ್ನ ವಹಿವಾಟು ನಿಯಮದಲ್ಲಿ ಕೆಲ ಬದಲಾವಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ಸ್ಟೇಟ್ ಬ್ಯಾಂಕ್ ಬಳಕೆದಾರರು ಈ ನಿಯಮವನ್ನು ಫಾಲೋ ಅಪ್ ಮಾಡಲೇಬೇಕಾಗ್ತದೆ. ಇದೀಗ RBI ಕೂಡ ಈ ಬಗ್ಗೆ ಹಲವು ಸೂಚನೆಯನ್ನು ನೀಡಿದ್ದು ಬಳಕೆದಾರರು ಗಮನ ವಹಿಸಲೇಬೇಕು. ಹಾಗಿದೆ RBI ಹೇಳಿದ್ದೇನು? ಈ ಹೊಸ ನಿಯಮದ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಆಗಸ್ಟ್ 15ರಿಂದ ತನ್ನ ಚಿಲ್ಲರೆ ಗ್ರಾಹಕರ IMPS ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಈ ವಹಿವಾಟುಗಳಿಗೆ ಹೊಸ ಶುಲ್ಕ ನಿಯಮಗಳನ್ನು ಜಾರಿಗೆ ಮಾಡಿರುವಂಥದ್ದು. ಇದು ಆನ್ಲೈನ್ ಮತ್ತು ಶಾಖೆಯ ಮೂಲಕ ಹಣ ವರ್ಗಾವಣೆ ಮಾಡುವವರಿಗೆ ಅನ್ವಯವಾಗಲಿದೆ. ಹಾಗಿದ್ರೆ ಎಷ್ಟು ಶುಲ್ಕವನ್ನು ವಿಧಿಸಲಿದೆ? ರೂಪಾಯಿ 25,000ವರೆಗಿನ ವರ್ಗಾವಣೆಗೆ ಆನ್ಲೈನ್ ಮೂಲಕ ಮಾಡುವ ವಹಿವಾಟುಗಳಿಗೆ ಯಾವುದೇ ಶುಲ್ಕವನ್ನು ವಿಧಿಸೋದಿಲ್ಲ. ಆದರೆ 25,000ದಿಂದ 1,00,000ವರೆಗೆ ಪ್ರತಿ ವಹಿವಾಟಿಗೆ ರೂಪಾಯಿ 2ರಂತೆ ಹಾಗೆ GST ಕೂಡ ಅನ್ವಯವಾಗಲಿದೆ. ಇನ್ನು 1,00,000 ಅಥವಾ ಅದಕ್ಕಿಂತ ಹೆಚ್ಚು 2,00,000ವರೆಗೆ ಪ್ರತಿ ವಹಿವಾಟಿಗೆ ರೂಪಾಯಿ 6 ಮತ್ತು GST ಕೂಡ ಅನ್ವಯವಾಗಲಿದೆ. 2,00,000ದಿಂದ 5,00,000ವರೆಗೆ ಕೂಡ ಪ್ರತಿ ವಹಿವಾಟಿಗೆ ರೂಪಾಯಿ 10ರಂತೆ ಜೊತೆಗೆ GST ಅಮೌಂಟ್ ಕೂಡ ನಿಮಗೆ ಅನ್ವಯವಾಗಲಿದೆ. ಇನ್ನು IMPS ಸೇವೆ ಅಂದರೆ ಯಾವುದೇ ಸಮಯದಲ್ಲಿ ದೇಶದ ಯಾವುದೇ ಭಾಗಕ್ಕೆ ತಕ್ಷಣವೇ ಹಣವನ್ನು ವರ್ಗಾಯಿಸುವ ಸೌಲಭ್ಯ ಇದಾಗಿದ್ದು, ಇದು ನೆಫ್ಟ್ ಮತ್ತು RTGSಗಿಂತ ವೇಗವಾಗಿದ್ದು ತುರ್ತು ಸಂದರ್ಭಗಳಲ್ಲಿ ಹಣವನ್ನು ಕಳುಹಿಸಲು ಇದರಿಂದ ಅನುಕೂಲವಾಗ್ತದೆ. ಈ ಹೊಸ ನಿಯಮಗಳು ಗ್ರಾಹಕರು ಮತ್ತು ಹೆಚ್ಚಿನ ಮೊತ್ತದ ಹಣ ವರ್ಗಾವಣೆ ಮಾಡುವಾಗ ಹೆಚ್ಚುವರಿ ಶುಲ್ಕವನ್ನು ನೀವು ಪಾವತಿ ಮಾಡಬೇಕಾಗ್ತದೆ ಅಂತ ಹೇಳಿ ಇದೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ನಿಯಮ ಜಾರಿಗೆ ಬಂದಿರುವಂಥದ್ದು. ಸ್ನೇಹಿತರೆ, ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.